ಆರ್ಸಿಬಿ ಕೆಎಸ್ಸಿಎ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಿದ ಸಭೆ ಫಲಪ್ರದವಾಗಿದೆ. ಟಿಕೆಟ್ ವಿಚಾರ ಸಂಬಂಧ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಆರ್ಸಿಬಿ ಚೀಫ್ ಎಕ್ಸಿಕ್ಯೂಟಿವ್ ರಾಜೇಶ್ ಮೆನನ್ ಜೊತೆ ಮಾತುಕತೆ ನಡೆಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೆ ಒಗ್ಗಟ್ಟಿರುವ ಆರ್ಸಿಬಿ ಮ್ಯಾನೇಜ್ಮೆಂಟ್ ಐಪಿಎಲ್ ಮ್ಯಾಚ್ಗೆ 3 ಟಿಕೆಟ್ ಕೊಡಲು ಒಪ್ಪಿದ್ದಾರೆ. ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ 2 ಟಿಕೆಟ್ ನೀಡಲು ಕೆಎಸ್ಸಿಎ ಸಮ್ಮತಿ ನೀಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಕೆಎಸ್ಸಿಎ 20,000 ಸೀಟ್ ಹೆಚ್ಚಳ ಮಾಡುವ ಕುರಿತು ಪ್ರಪೋಸಲ್ ನೀಡಲು ಹೇಳಿದ್ದಾಗಿ ಡಿಕೆ ಶಿವಕುಮಾರ್ ತಿಳಿಸಿದರು. ಅಸ್ಸಾಂ ಸಾಂಪ್ರದಾಯಿಕ ಊಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಫಿದಾ ಆಗಿದ್ದಾರೆ. ಅಸ್ಸಾಂ ಚುನಾವಣೆ ಪ್ರಚಾರದ ವೇಳೆ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿದ್ದ ಡಿಕೆ ಶಿವಕುಮಾರ್ ಅಸ್ಸಾಂ ಹೆರಿಟೇಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಈ ವೇಳೆ ಅಸ್ಸಾಂ ಸಾಂಪ್ರದಾಯಿಕ ಊಟ ಸವಿದ ಡಿಕೆ ಶಿವಕುಮಾರ್ ಊಟ ರುಚಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಡಿಕೆ ಶಿವಕುಮಾರ್, ನಾನು ಎಲ್ಲಿಗೆ ಹೋದ್ರೂ ಅಲ್ಲಿನ ಕಲ್ಚರ್, ಫುಡ್ ಟೇಸ್ಟ್ ಮಾಡ್ತೀನಿ. ಈ ವೇಳೆ ನನ್ನ ಸ್ನೇಹಿತರು ಸಾಂಪ್ರದಾಯಿಕ ಊಟ ಸವಿಯುವಂತೆ ಕರೆದ್ರು. ನಾನು ಈವರೆಗೆ ಅಸ್ಸಾಂ ಫುಡ್ ತಿಂದಿರಲಿಲ್ಲ, ಆದರೆ ಇವರು ಕೊಟ್ಟಿರುವ ದಾಲ್, ಸ್ಟಿಕ್ಕಿ ರೈಸ್, ಹಲಸಿ ಹಣ್ಣು ಸೇರಿದಂತೆ ಊಟ ತುಂಬಾ ರುಚಿಯಾಗಿದೆ ಅಂತ ಕೊಂಡಾಡಿದ್ದಾರೆ. ಜೈಲಿಗೆ ಹೋದ್ರೂ ಬುದ್ಧಿ ಕಲಿಯದ ಪಾಗಲ್ ಪ್ರೇಮಿಯೊಬ್ಬ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಸಂತ್ರಸ್ತೆಗೆ ಮಾನಸಿಕ ಹಿಂಸೆ ನೀಡ್ತಾ ಇರುವ ಆರೋಪ ಕೇಳಿಬಂದಿದೆ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿ ಪರ್ವೇಜ್ ಸಂತ್ರಸ್ತೆಗೆ ವಿಡಿಯೋ ಕಾಲ್ ಮಾಡಿ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾನೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ಮಾತನಾಡುವಂತೆ ತಾಕೀತು ಮಾಡಿದ್ದಾನೆ. ಒಂದು ವೇಳೆ ವಿಡಿಯೋ ಕಾಲ್ ಮಾಡಿದಾಗ ರಿಸೀವ್ ಮಾಡದಿದ್ರೆ ಅಶ್ಲೀಲ ವಿಡಿಯೋ ವೈರಲ್ ಮಾಡುವ ಬೆದರಿಕೆ ಹಾಕಿದ್ದಾನೆ. ಸಂತ್ರಸ್ತೆ ಜೊತೆಗೆ ಮಾತುಕತೆ ವೇಳೆ ಜೈಲಿನ ಬಿಂದಾಸ್ ಲೈಫ್ ಅನ್ನ ಆರೋಪಿ ಬಿಚ್ಚಿಟ್ಟಿದ್ದು, ಹಣ ಕೊಟ್ಟರೆ ಜೈಲಿನೊಳಗೆ ಏನ್ ಬೇಕಾದ್ರೂ ಸಿಗುತ್ತೆ, ಪೊಲೀಸರೇ ಎಣ್ಣೆ ಸಿಗರೇಟ್ ತಂದು ಕೊಡ್ತಾರೆ, 850 ರೂಪಾಯಿ ಕೊಟ್ಟರೆ ಪೊಲೀಸರೇ ಮೊಬೈಲ್ ತಂದು ಕೊಡ್ತಾರೆ ಅಂತ ಜೈಲಿನ ಬಿಂದಾಸ್ ಜೀವನವನ್ನ ಬಿಚ್ಚಿಟ್ಟಿದ್ದಾನೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಆಳವಾದ ಕಂದಕಕ್ಕೆ ಉರುಳಿ ಬಿದ್ದ ಘಟನೆ ಕೊಡಗಿನ ನೀರುಕೊಲ್ಲಿ ಬಳಿ ನಡೆದಿದೆ. ಅದೃಷ್ಟವಶಾತ್ ಕುಂದಾಪುರ ಮೂಲದ ಸಿರಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕುಂದಾಪುರದಿಂದ ಮಡಿಕೇರಿಗೆ ಬರ್ತಾ ಇದ್ದ ಚಾಲಕ ರಾಷ್ಟ್ರೀಯ ಹೆದ್ದಾರಿ 275ರ ನೀರುಕೊಲ್ಲಿ ಪ್ರದೇಶ ತಲುಪಿದಾಗ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ. ಉರುಳಿ ಬಿದ್ದ ರಭಸಕ್ಕೆ ವಾಹನ ಜಖಂಗೊಂಡಿದೆ. ಅಪಘಾತ ಸಂಭವಿಸಿದ ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಚಾಲಕನನ್ನ ರಕ್ಷಿಸಿದ್ದಾರೆ. ತಕ್ಷಣವೇ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ದೇಶದಲ್ಲಿ ಎಲ್ಪಿಜಿ ಮತ್ತು ತೈಲ ಬಿಕ್ಕಟ್ಟು ಹೆಚ್ಚಾಗಿಸಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಖಾಸಗಿ ಪೆಟ್ರೋಲ್ ಕಂಪನಿ ಶೆಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಏರಿಕೆ ಮಾಡ್ತಾ ಇದೆ. 106 ರೂಪಾಯಿ ಇದ್ದ ಸಾಮಾನ್ಯ ಪೆಟ್ರೋಲ್ ದರ 112 ರೂಪಾಯಿಗೆ ಏರಿಕೆಯಾಗಿದ್ರೆ 91 ರೂಪಾಯಿ ಇದ್ದ ಸಾಮಾನ್ಯ ಡೀಸೆಲ್ ದರ 98 ರೂಪಾಯಿಗೆ ತಲುಪಿದೆ. ಪ್ರೀಮಿಯಂ ಪೆಟ್ರೋಲ್ 118ರಿಂದ 122.42 ಪೈಸೆ ರೂಪಾಯಿಗೆ ಏರಿಕೆಯಾಗಿದ್ರೆ ಪ್ರೀಮಿಯಂ ಡೀಸೆಲ್ ಬೆಲೆ 102ರಿಂದ 108 ರೂಪಾಯಿ 50 ಪೈಸೆಗೆ ಹೆಚ್ಚಳವಾಗಿದೆ. ಕಳೆದ 15 ದಿನಗಳಲ್ಲಿ ಇದು 3ನೇ ಬಾರಿಯ ಏರಿಕೆಯಾಗಿದೆ. ಸಾಮಾನ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಪ್ರೀಮಿಯಂ ಇಂಧನದ ದರಗಳು ಕೂಡ ಹೆಚ್ಚಾಗಿದೆ. ಇದು ವಾಹನ ಸವಾರರಿಗೆ ದೊಡ್ಡ ಆಘಾತ ತಂದಿದೆ. ಕೇಂದ್ರ ಸರ್ಕಾರದ ಅಬಕಾರಿ ಸುಂಕ ಇಳಿಕೆಯ ನಂತರವೂ ಖಾಸಗಿ ತೈಲ ಕಂಪನಿಗಳಿಂದ ಪೆಟ್ರೋಲ್ ಡೀಸೆಲ್ ದರ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಮೈಸೂರಿನ ಶೆಲ್ ಬಂಕ್ಗಳಲ್ಲಿ ಲೀಟರ್ ಪೆಟ್ರೋಲ್ಗೆ 121 ರೂಪಾಯಿ 28 ಪೈಸೆ, ಪ್ರತಿ ಲೀಟರ್ ಡೀಸೆಲ್ಗೆ 108 ರೂಪಾಯಿ 15 ಪೈಸೆ ಚಾರ್ಜ್ ಮಾಡ್ತಾ ಹಗಲು ದರೋಡೆಗೆ ಇಳಿದಿದೆ. ಮಾಧ್ಯಮ ಪ್ರತಿನಿಧಿಗಳು ಬಂಕ್ ಬಳಿ ಹೋಗ್ತಾ ಇದ್ದಂತೆ ಬಂಕ್ ಕ್ಲೋಸ್ ಮಾಡಿ ಬ್ಯಾರಿಕೇಡ್ ಹಾಕಿದ ಸಿಬ್ಬಂದಿ ಕ್ಯಾಮೆರಾ ಕಣ್ಣಿಗೆ ಬೀಳದಂತೆ ದರ ಪಟ್ಟಿ ಬದಲಾಯಿಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ಎಲ್ಪಿಜಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಪಿಜಿ ಗ್ಯಾಸ್ ಇಲ್ಲದೆ ಪೆಟ್ರೋಲ್ ಬಂಕ್ ಬಂದ್ ಆಗಿದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿರುವ ಆಟೋ ಚಾಲಕರು ಆಟೋ ನಿಲ್ಲಿಸಿ ಕಣ್ಣೀರು ಇಡುವಂತಾಗಿದೆ. ಹೀಗೆ ಮುಂದುವರೆದರೆ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಜೀವನ ಏನಾಗಬೇಡ ಅಂತ ಅಳಲು ತೋಡಿಕೊಂಡಿದ್ದಾರೆ.
ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಅಲ್ಲ, ಕೊಪ್ಪಳದಲ್ಲೂ ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿದೆ. ಹೊಸಪೇಟೆ ರಸ್ತೆಯಲ್ಲಿರುವ ಗ್ಯಾಸ್ ಪ್ಲಸ್ ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿ ಆಟೋ ಚಾಲಕರು ಪರದಾಡುವಂತಾಗಿದೆ. ಚೆನ್ನೈನಿಂದ ಬರಬೇಕಾಗಿದ್ದ ಎಲ್ಪಿಜಿ ಬಾರದ ಹಿನ್ನೆಲೆಯಲ್ಲಿ ಮಾಲೀಕರು ಬಂಕ್ ಬಂದ್ ಮಾಡಿದ್ದಾರೆ. ಇದರಿಂದ ಗ್ಯಾಸ್ ಸಿಗದೆ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಿರು ಬಿಸಿಲಿನಲ್ಲೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಇಂದು ಸಿಎಂ ಮತ ಬೇಟೆಗೆ ಇಳಿದಿದ್ರು. ರಾಂಪುರದಲ್ಲಿ ಪ್ರಚಾರ ನಡೆಸಿದ ಸಿಎಂಗೆ ಸಚಿವ ಭೈರತಿ ಸುರೇಶ್, ಶಿವಾನಂದ ಪಾಟೀಲ್, ಶಾಸಕ ಅಪ್ಪಾಜಿ ಸಿಎಸ್ ನಾಡಗೌಡ, ಯಶವಂತರಾಯಗೌಡ ಪಾಟೀಲ್, ವಿಜಯಾನಂದ ಕಾಶಪ್ಪನವರ, ಬಿಬಿ ಚಿಮ್ಮನಕಟ್ಟಿ ಸಾಥ್ ನೀಡಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಮತಯಾಚನೆ ನಡೆಸ್ತಾ ಇದ್ರೆ, ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚಾರಕ್ಕಿಳಿದಿದ್ದಾರೆ. ನಗರದ ಸತ್ಯನಾರಾಯಣ ದೇವಸ್ಥಾನದಿಂದ ಪ್ರಚಾರ ಆರಂಭಿಸಿದ ವಿಜಯೇಂದ್ರ ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಮತಯಾಚಿಸಿದ್ದಾರೆ. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿರುವ ವಿಜಯೇಂದ್ರ ಬಿಜೆಪಿ ಅಭ್ಯರ್ಥಿಯ ಗೆಲುವು ಶತಸಿದ್ಧ ಅಂತ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ ಸೋಲುವ ಭಯದಲ್ಲೇ ಸಿಎಂ ಸಿದ್ದರಾಮಯ್ಯ 5 ದಿನಗಳ ಕಾಲ ವಾಸ್ತವ್ಯ ಹೂಡುತ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬೈ ಎಲೆಕ್ಷನ್ ಬ್ಯಾಟಲ್ ದಿನೇ ದಿನೇ ರಂಗೇರ್ತಾ ಇದೆ. ಇಂದು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರದ ಅಖಾಡಕ್ಕಿಳಿದಿದ್ರೆ, ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಪರ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಪ್ರಚಾರಕ್ಕೂ ಮುನ್ನ ಪ್ರಚಾರಕ್ಕೆ ನೇಮಿಸಿರುವ ಸಚಿವರು, ಶಾಸಕರು ಸೇರಿದಂತೆ ವಿವಿಧ ನಾಯಕರ ಜೊತೆ ಸಭೆ ನಡೆಸಲಿರುವ ಡಿಸಿಎಂ ಡಿಕೆಶಿ ನಂತರ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಲಿರುವ ಡಿಸಿಎಂ ಏಪ್ರಿಲ್ 1ರಂದು ಬಾಗಲಕೋಟೆ ಬೈ ಎಲೆಕ್ಷನ್ ಪ್ರಚಾರಕ್ಕೆ ಅಣಿಯಾಗಲಿದ್ದಾರೆ. ಬೆಂಗಳೂರಲ್ಲಿ ಜೀವಂತ ವ್ಯಕ್ತಿ ಹೆಸರಲ್ಲಿ ಮರಣ ಪತ್ರ ನೀಡಲಾಗಿದೆ. ಹೆಂಡತಿ ಮಾಡಿದ ಎಡವಟ್ಟಿಗೆ ಬದುಕಿರುವ ಗಂಡನಿಗೆ ಮರಣ ಪತ್ರ ನೀಡಿರುವುದು ಬೆಳಕಿಗೆ ಬಂದಿದೆ. 2025ರ ಏಪ್ರಿಲ್ 23ರಂದು 39 ವರ್ಷದ ಮೆಹಬೂಬ್ ಬಾಷಾ ಮರಣ ಹೊಂದಿದ್ದಾರೆ ಅಂತ ಬಿಬಿಎಂಪಿ ಮರಣ ಪತ್ರ ನೀಡಿತ್ತು. ರೇಷನ್ ಕಾರ್ಡ್ ರದ್ದಾಗಿದ್ದರಿಂದ ಮರಣ ಪತ್ರ ರದ್ದು ಕೋರಿ ಬಾಷಾ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಮರಣ ಪತ್ರ ರದ್ದುಪಡಿಸುವಂತೆ ನಿರ್ದೇಶನ ನೀಡಿತ್ತು. ಈ ಬೆನ್ನಲ್ಲೇ ತನಿಖೆಗೆ ಇಳಿದ ಜಿಬಿಎ ಬಾಷಾ ಹೆಂಡತಿ ಗಂಡನ ಹೆಸರಿನ ಬಿಪಿಎಲ್ ಕಾರ್ಡ್ನಲ್ಲಿ ಅನ್ಯ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಿದ್ರು ಅನ್ನೋದು ಪತ್ತೆಯಾಗಿದೆ. ಶಬಾನಾ ಚಿಕಿತ್ಸೆ ಕೊಡಿಸಿದ್ದ ಅನ್ಯ ವ್ಯಕ್ತಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ರು. ಮೃತದೇಹವನ್ನ ಬಾಷಾ ಪತ್ನಿಯೇ ಸಹಿ ಹಾಕಿ ಪಡೆದಿದ್ದಾಳೆ. ಇದರಿಂದ ಗಂಡ ಬಾಷಾ ಹೆಸರಲ್ಲಿ ಮರಣ ಪತ್ರ ನೀಡಲಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವವರ ವಿರುದ್ಧ ಜಿಬಿಗೆ ಸಮರ ಸಾರಿದೆ. ಏಪ್ರಿಲ್ 1ರಿಂದ ಕಸ ವಿಂಗಡಿಸದ ನಾಗರಿಕರ ಮೇಲೆ ದಂಡಾಸ್ತ್ರ ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಕಸ ವಿಂಗಡಣೆ ಕಾರ್ಯಾಚರಣೆಗೆ ಮುಂದಾಗಿರುವ ಬಿಎಸ್ಡಬ್ಲ್ಯೂಎಂಎಲ್ ಕಸ ವಿಂಗಡಿಸದ ಮನೆಗಳಿಗೆ ದಂಡ ವಿಧಿಸಲಿದೆ. ಅಷ್ಟೇ ಅಲ್ಲ, ಮೊದಲ ಬಾರಿ ಉಲ್ಲಂಘಿಸುವವರಿಗೆ 500 ರೂಪಾಯಿ ದಂಡ ವಿಧಿಸಲಿರುವ ಜಿಬಿಎ 2ನೇ ಬಾರಿ ಉಲ್ಲಂಘಿಸಿದವರಿಗೆ 1,000 ದಂಡ ಬರೆ ಎಳೆಯಲಿದೆ. ಪದೇ ಪದೇ ನಿಯಮ ಉಲ್ಲಂಘಿಸಿದರೆ ಪೊಲೀಸ್ ಠಾಣೆಗೆ ದೂರು ನೀಡಲಿದೆ. ಮಿಶ್ರ ಕಸ ಸಂಗ್ರಹಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಗ್ರಾಮಕ್ಕೆ ನುಗ್ಗಿದ ಪೆನ್ಸಿಲ್ ಕೋರೆ ಹೆಸರಿನ ದೈತ್ಯ ಒಂಟಿ ಸಲಗ ಕೃಷ್ಣಪ್ಪ ಅನ್ನೋರಿಗೆ ಸೇರಿದ ಆಟೋವನ್ನ ಜಖಂಗೊಳಿಸಿದೆ. ಆನೆಯನ್ನ ಓಡಿಸಲು ಪಟಾಕಿ ಸಿಡಿಸಿದಾಗ ರೊಚ್ಚಿಗೆದ್ದ ಸಲಗ ಮನೆಯ ಮುಂದಿದ್ದ ಆಟೋ ಮೇಲೆ ದಾಳಿ ನಡೆಸಿ ಆತಂಕ ಸೃಷ್ಟಿಸಿದೆ. ಕಳೆದ 1 ವಾರದಿಂದ ಈ ಭಾಗದಲ್ಲಿ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲು ಕೃಷಿಕರು ಭಯಪಡುವಂತಾಗಿದೆ. ಬೆಂಗಳೂರಲ್ಲಿ ವಿಘ್ನ ವಿನಾಯಕನಿಗೆ ಅವಮಾನ ಮಾಡಿರುವ ಘಟನೆ ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಪ್ಪಲಿ ಧರಿಸಿ ದೇವಸ್ಥಾನದ ಒಳಗೆ ಪ್ರವೇಶಿಸಿದ್ದ ಮಹಿಳೆ ಗಣೇಶನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಅಪಾರ್ಟ್ಮೆಂಟ್ ನಿವಾಸಿಗಳ ವಾಟ್ಸ್ಆಪ್ ಗ್ರೂಪ್ಗೆ ಸಂದೇಶ ರವಾನಿಸಿದ್ದಾರೆ. ಮಾರ್ಚ್ 22ರಂದು ಚಪ್ಪಲಿ ಧರಿಸಿ ದೇವಸ್ಥಾನ ಆವರಣಕ್ಕೆ ಬಂದು ಕಿರಿಕ್ ಮಾಡಿದ್ದ ಈಕೆ ಹ್ಯಾಮರ್ ಬಳಸಿ ದೇವಸ್ಥಾನ ಧ್ವಂಸ ಮಾಡುವ ಧಮಕಿ ಹಾಕಿದ್ದಾರೆ. 2 ವರ್ಷದ ಹಿಂದೆ ದೇವಸ್ಥಾನ ನಿರ್ಮಾಣ ವಿಚಾರವಾಗಿ
ಅಪಾರ್ಟ್ಮೆಂಟ್ನ ಕೆಲವರು ಖ್ಯಾತೆ ತೆಗೆದಿದ್ರು. ಈ ಸಂಬಂಧ ಕೋರ್ಟ್ ಮೆಟ್ಟಿಲೇರಿ ದೇವಸ್ಥಾನ ನಿರ್ಮಾಣಕ್ಕೆ ಅನುಮತಿ ಪಡೆದಿದ್ರು. ಸದ್ಯ ಈ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ದಿನೇ ದಿನೇ ರಾಜ್ಯದಲ್ಲಿ ಬಿಸಿಲ ಧಗೆ ಹೆಚ್ಚಾಗ್ತಾ ಇದೆ. ಬಿಸಿಲ ಧಗೆ ಹೆಚ್ಚಾಗ್ತಿದ್ದಂತೆ ನೀರಿನ ದಾಹವೂ ಹೆಚ್ಚಾಗುತ್ತೆ. ಈ ದಾಹ ತೀರಿಸಿಕೊಳ್ಳೋದಕ್ಕೆ ಜನ ಕೂಲ್ ಡ್ರಿಂಕ್ಸ್ ಮೊರೆ ಹೋಗುವುದು ಸಹಜ. ಆದರೆ ಮೈಸೂರಿನಲ್ಲಿ ಕೋತಿಗಳು ಕೂಲ್ ಡ್ರಿಂಕ್ಸ್ ಕುಡಿದ ಅಪರೂಪದ ದೃಶ್ಯ ಕಂಡಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭಕ್ತರ ಕೈಯಲ್ಲಿದ್ದಂಥ ತಂಪು ಪಾನೀಯವನ್ನು ಕಿತ್ಕೊಂಡು ಕೋತಿಗಳು ಕುಡಿತಾ ಇವೆ ಎನ್ನಲಾಗ್ತಿದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ದೃಶ್ಯಗಳು. ಇದಕ್ಕೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. 6 ಲಕ್ಷ ಲಂಚಕ್ಕೆ ಕೈ ಒಡ್ಡಿದ್ದ ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಸಿ ಭರತ್ ಹೆಗಡೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲಾರಿ ಹಾಗೂ ಪೆಟ್ರೋಲ್ ಬಂಕ್ ಮಾಲೀಕ ವಿಶ್ವನಾಥ ನಾಯ್ಕಗೆ 60 ಲಕ್ಷ ನೀಡಬೇಕು ಅಂತ ನೋಟಿಸ್ ನೀಡಿದ್ದ ಭರತ್ ಹೆಗಡೆ ಹಣ ಕಟ್ಟದಂತೆ ಮಾಡಲು 10 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧ ಲೋಕಾಯುಕ್ತಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ ಮುಂಗಡವಾಗಿ 6 ಲಕ್ಷ ಹಣ ಪಡೆದಿದ್ದಾಗ ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭರತ್ ಹೆಗಡೆಯನ್ನ ಬಂಧಿಸಿದ್ದಾರೆ. ಗೋವಾ ಕರ್ನಾಟಕ ಗಡಿಭಾಗದಲ್ಲಿ ಅಕ್ರಮವಾಗಿ ಗೋವಾ ಮದ್ಯ ಸಾಗಾಟ ನಡೆಸ್ತಾ ಇದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಅಬಕಾರಿ ಇಲಾಖೆ ಯಶಸ್ವಿಯಾಗಿದೆ. ಅನಮೋಡ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸ್ತಾ ಇದ್ದ ವೇಳೆ ಲಾರಿ ಯಂತ್ರೋಪಕರಣಗಳ ಒಳಭಾಗದಲ್ಲಿ ಮದ್ಯದ ಬಾಟಲ್ ಅಡಗಿಸಿ ಸಾಗಿಸ್ತಾ ಇದ್ದಿದ್ದು ಪತ್ತೆಯಾಗಿದೆ. ಒಟ್ಟು 167 ಲೀಟರ್ ಪ್ರಮಾಣದ 925 ಮದ್ಯದ ಬಾಟಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತ ಚಾಲಕನನ್ನ ಗುಜರಾತ್ ರಾಜ್ಯದ ರಾಜಾಕೋಟ್ ನಿವಾಸಿ ಯೋಗೇಶ್ ಅಂತ ಗುರುತಿಸಲಾಗಿದೆ. ಗೋವಾದಿಂದ ಗುಜರಾತ್ಗೆ ಸಾಗಿಸಿ ಮಾರಾಟ ಮಾಡುವ ಉದ್ದೇಶ ಹೊಂದಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ. ವಾಹನ ಮತ್ತು ಮದ್ಯ ಸೇರಿದಂತೆ ಒಟ್ಟು 45 ಲಕ್ಷ ಮೌಲ್ಯದ ವಸ್ತುಗಳನ್ನು ಅಬಕಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ವಿಕೃತಕಾಮಿ ಪ್ರತ್ಯಕ್ಷ ಆಗಿದ್ದಾನೆ. ರಾತ್ರಿ ವೇಳೆ ಮನೆಗಳಿಗೆ ನುಗ್ಗಿ ಮಹಿಳೆಯರ ಒಳ ಉಡುಪುಗಳನ್ನು ಕದೀತಾ ಇದ್ದಾನೆ. ಕಳೆದ 3-4 ದಿನಗಳಿಂದ ಗಂಗಾವತಿಯ ಸಿಬಿಎಸ್ ಬಡಾವಣೆಯಲ್ಲಿ ಮಹಿಳೆಯರ ಒಳ ಉಡುಪು ಕಳ್ಳತನ ಆಗ್ತಾ ಇದೆ. ಮನೆಯೊಂದರ ಮುಂಭಾಗದಲ್ಲಿ ಅಳವಡಿಸಲಾಗಿರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳನ ಚಲನವಲನ ಸೆರೆಯಾಗಿದೆ. ರಾತ್ರಿ 12ರಿಂದ 1 ಗಂಟೆಯ ಆಸುಪಾಸಿಗೆ ಎಂಟ್ರಿ ಕೊಡುವ ವಿಕೃತ ವ್ಯಕ್ತಿ ಸದ್ದಿಲ್ಲದೆ ಕಾಂಪೌಂಡ್ ಜಿಗಿದಿದ್ದಾನೆ. ನಂತರ ಒಳಗೆ ಹೋಗಿ ಒಳ ಉಡುಪು ಕದ್ದು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಮಹಿಳೆಯರ ಒಳ ಉಡುಪುಗಳು ಕಳ್ಳತನವಾಗ್ತಾ ಇರೋದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡುವಂತೆ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.